ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಅಳವಡಿಸಿರುವವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದ್ದು ಎಫ್ಐಆರ್ ದಾಖಲಾಗಿದೆ ಮತ್ತು ಈಗಾಗಲೇ ಹಾಕಿರುವ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ತೆರವು ಮಾಡುವಂತಹ ವಿಷಯವಾಗಿ ಏನು ಖರ್ಚಾಗಿದೆ ಆ ಮೊತ್ತವನ್ನು ಕೂಡ ಯಾರು ಫ್ಲೆಕ್ಸ್ ಆಗಿದ್ದಾರೆ ಅವರೇ ಕೊಡಬೇಕಾಗಿದೆ. 12 ಎಫ್ಐಆರ್ ದಾಖಲಾಗಿದೆ. 12 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. 600ಕ್ಕೂ ಹೆಚ್ಚು ಕಾಂಗ್ರೆಸ್ ಧ್ವಜಗಳನ್ನು ಈ ಸಂದರ್ಭದಲ್ಲಿ ತೆರವು ಮಾಡಿದ್ದಾರೆ. ಡಿಕೆಶಿ ಸೂಚನೆ ಕೊಟ್ಟರು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ತೆರವು ಮಾಡಿರಲಿಲ್ಲ. ಡೋಂಟ್ ಕೇರ್ ಮನಸ್ಥಿತಿಯಲ್ಲಿದ್ದಂತಹ ಬ್ಯಾನರ್ ಶೂರರಿಗೆ ಡಿಕೆಶಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಯುವ ಅಧ್ಯಕ್ಷರ ಪದಗ್ರಹಣ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ರಾರಾಜಿಸಿದ್ವು. ನಗರದ ಸೌಂದರ್ಯವನ್ನ ಹಾಳು ಮಾಡಬಾರದು ಅನ್ನುವಂತಹ ಉದ್ದೇಶ ಹಿನ್ನೆಲೆಯಲ್ಲಿ ಬ್ಯಾನರ್ಗಳನ್ನು ಅಳವಡಿಕೆಗೆ ಬ್ರೇಕ್ ಹಾಕಲಾಗಿದೆ. ಯಾರಾದರೂ ಈ ರೀತಿ ಅನಧಿಕೃತವಾಗಿ ಬ್ಯಾನರ್ಗಳನ್ನು ಹಾಕಿದ್ದೇ ಆದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಇದಾದರೂ ಕೂಡ ಕೇರ್ ಮಾಡಿಲ್ಲ. ಪರಿಣಾಮ ಈಗ 12 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣರಿಂದ. ಅರುಣ, 12 ಎಫ್ಐಆರ್ ಯಾರ ವಿರುದ್ಧ ದಾಖಲಾಗಿದೆ ಮತ್ತು ಈಗ ಈ ಹಣ ಯಾರಿಂದ ವಸೂಲಿ ಮಾಡ್ತಾರಂತೆ? ಜ್ಯೋತಿ, ನಿನ್ನೆ ಡಿಸಿಎಂ ಡಿಕೆಶಿ ಅವರು ಒಂದು ಆದೇಶವನ್ನ ಕೂಡ ಹೊರಡಿಸಿದ್ರು. ಅದೇಂದ್ರೆ ಬೆಂಗಳೂರು ನಗರವನ್ನ ಸೌಂದರ್ಯವನ್ನ ಕೆಡಿಸುವಂತಹ ಅನಧಿಕೃತವಾಗಿರ್ತಕ್ಕಂತಹ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನ ತೆರವುಗೊಳಿಸಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಈ ಒಂದು ಆದೇಶವನ್ನ ಧಿಕ್ಕರಿಸಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದವರೇ ಧಿಕ್ಕರಿಸಿ ಅರಮನೆ ಮೈದಾನದಲ್ಲಿ ನಡೆತಕ್ಕಂತಹ ಕಾಂಗ್ರೆಸ್ ಪಕ್ಷದ ಯುವ ಸಂಕಲ್ಪ ಪದಗ್ರಹಣ ಸಮಾರಂಭಕ್ಕೆ ಶುಭಾಶಯವನ್ನ ಕೋರ್ಬಿಟ್ಟು ಬಳ್ಳಾರಿ ರೋಡ್ ನಲ್ಲಿ ಅನಧಿಕೃತವಾಗಿರ್ತಕ್ಕಂತಹ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದ್ವು. ಇದರ ವಿರುದ್ಧ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರ್ನಾಥ್ ಅವರ ಸೂಚನೆಯ ಮೇರೆಗೆ ಇವತ್ತು ಬಳ್ಳಾರಿ ರಸ್ತೆ ಉದ್ದಕ್ಕೆ ಇದ್ದಂತಹ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನ ತೆರವುಗೊಳಿಸಲಾಗಿದೆ. ಪ್ರಮುಖವಾಗಿ 12 ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ಎಫ್ಐಆರ್ ನಿಂದ 1 ಲಕ್ಷ ರೂಪಾಯಿಯನ್ನ ಕಲೆಕ್ಟ್ ಅನ್ನ ಮಾಡಿಕೊಂಡು ಒಟ್ಟು 12 ಲಕ್ಷ ರೂಪಾಯಿಯನ್ನ ದಂಡ ಮಾಡ್ಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಒಂದು ಫ್ಲೆಕ್ಸ್ ಅನ್ನ ಯಾರು ಹಾಕಿದಾರ ಅವರಿಂದಲೇ ಈ ಒಂದು ತೆರವುಗೊಳಿಸೋಕೆ ಬೇಕಾಗಿರ್ತಕ್ಕಂತಹ ಒಂದು ಖರ್ಚನ್ನ ಕೂಡ ಅವರಿಂದಲೇ ವಸೂಲಿಯನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ನಿನ್ನೆಯಿಂದ ಒಟ್ಟು 1350 ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನ ತೆರವುಗೊಳಿಸಲಾಗಿದೆ. ಜೊತೆಗೆ 600ಕ್ಕೂ ಹೆಚ್ಚು ಒಂದು ಕಾಂಗ್ರೆಸ್ ಪಕ್ಷದ ಧ್ವಜಗಳಿರ್ಬೋದು ಅಥವಾ ಬೇರೆ ಪಕ್ಷದ ಕೆಲವೊಂದಿಷ್ಟು ಧ್ವಜಗಳನ್ನ ಕೂಡ ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಪ್ರಮುಖವಾಗಿ ಮಾಜಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇರಬಹುದು, ಜೊತೆಗೆ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಬಾಲ ಪ್ರದೀಪ್ ಸೇರಿದಂತೆ ಅನೇಕ ಒಂದು ಯುವ ಕಾಂಗ್ರೆಸ್ನ ಒಂದು ಪದಾಧಿಕಾರಿಗಳಿರಬಹುದು, ಜೊತೆಗೆ ಶುಭಾಶಯವನ್ನ ಕೋರಿದಂತಹ ಮಾಜಿ ಪದಾಧಿಕಾರಿಗಳಿಗೂ ಕೂಡ ದಂಡವನ್ನ ಹಾಕಲಾಗಿದೆ. ಒಟ್ಟು 12 ಎಫ್ಐಆರ್ ಕೂಡ ದಾಖಲಾಗಿದೆ. 12 ಲಕ್ಷ ರೂಪಾಯಿ ದಂಡವನ್ನ ಕೂಡ ವಸೂಲಿ ಮಾಡಲಾಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ.